24 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ. ವರ್ಷಾನುಗಟ್ಟಲೆ ಹುಡುಕಿದ್ರೂ ಆತನ ಸುಳಿವು ಸಿಕ್ಕಿರಲಿಲ್ಲ. ಕುಟುಂಬಸ್ಥರಿಗೆ ಆತ ಮತ್ತೆ ಸಿಗಬಹುದು ಎಂಬ ಆಸೆ ಕಮರಿ ಹೋಗಿತ್ತು. ಆದರೆ ಕಾಶಿಯಲ್ಲಿ ನಡೆದ ಪವಾಡ ಇಡೀ ಗ್ರಾಮಸ್ಥರ ಹುಬ್ಬೇರುವಂತೆ ಮಾಡಿದೆ. 24 ವರ್ಷದ ಹಿಂದೆ ನಾಪತ್ತೆಯಾಗಿದ್ದವ ಕಾಶಿಯಲ್ಲಿ ಪ್ರತ್ಯಕ್ಷ. ಕುಂಭಮೇಳಕ್ಕೆ ಹೋದವರಿಗೆ ಸಿಕ್ಕ ಕಾಣೆಯಾಗಿದ್ದ ಗ್ರಾಮಸ್ಥ. ಇದು ಸಿನಿಮಾ ಕಥೆಗಳನ್ನೇ ಮೀರಿಸೋ ರಿಯಲ್ ಲೈಫ್ ಕಹಾನಿ. 24 ವರ್ಷದ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಮೂಲಕ ಮತ್ತೆ ಮನೆ ಸೇರಿದ್ದಾರೆ. ನಾಪತ್ತೆಯಾಗಿದ್ದವ ಮತ್ತೆ ಸಿಗ್ತಾನೆಂಬ ಆಸೆಯನ್ನೇ ಕುಟುಂಬಸ್ಥರು ಬಿಟ್ಟಿದ್ರು. ಆದರೆ ಅಕ್ಷರಶಃ ಪವಾಡದ ರೀತಿಯಲ್ಲಿ ಕಾಣೆಯಾಗಿದ್ದವ ಮರಳಿ ತನ್ನ ಊರನ್ನ ಸೇರಿದ್ದಾನೆ. ಇವನೇ ನೋಡಿ, 24 ವರ್ಷದ ಹಿಂದೆ ತನ್ನ 17ನೇ ವಯಸ್ಸಿನಲ್ಲಿ ಕುಟುಂಬ, ಮನೆ, ಊರು ಎಲ್ಲವನ್ನ ತೊರೆದು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದ. ಹೆಸರು ರಮೇಶ್. ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಬಳೂತಿ ಗ್ರಾಮದವನು. ಆದ್ರೆ ಕುಟುಂಬಸ್ಥರ ಜೊತೆ ಅದ್ಯಾವುದೋ ಸಣ್ಣ ವಿಚಾರಕ್ಕೆ ಮನಸ್ತಾಪಗೊಂಡು ಮನೆ ಬಿಟ್ಟು ಹೋಗಿದ್ದ. ಕುಟುಂಬಸ್ಥರು ಎಷ್ಟೇ ಹುಡುಕಿದ್ರೂ ಈತನ ಸುಳಿವು ಸಿಕ್ಕಿರ್ಲಿಲ್ಲ. ಆದ್ರೆ ಕಳೆದ ವಾರ ಇದೇ ಗ್ರಾಮದ ಮಲ್ಲನಗೌಡ ಪಾಟೀಲ್ ಕುಟುಂಬ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿತ್ತು. ಅಲ್ಲಿಂದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದಾಗ ರಮೇಶ್ ಸಾಧುವಿನ ವೇಷದಲ್ಲಿ ಮಲ್ಲನಗೌಡ ಅವರ ಕಣ್ಣಿಗೆ ಬಿದ್ದಿದ್ದಾನೆ. ಅನುಮಾನಗೊಂಡು ಆತನ ಪೂರ್ವಾಪರ ವಿಚಾರಿಸಿದಾಗ ಈತ ನಮ್ಮೂರಿನ ರಮೇಶನೇ ಅನ್ನೋದು ಗೊತ್ತಾಗಿದೆ. ಕೆಲಸನ ಮಾಡ್ತಿದ್ದೆ ಮಾಡ್ಕೋತ ನಾ ಇಲ್ಲಿದು ಮಾಡೋದು ಅಲ್ಲಿ ಕೆಸಿಂದ ಡೈರೆಕ್ಟ್ ಕಲ್ ಕೆಸಿಂದ ಹಿಂಗ ಡಾಂಬರ್ ಮಿಷನ್ ಕೊಡ್ಕೋತ ಪಾದ ಹಾಳಿ ಕಡೆ ತಿರುಗಿ ರಮೇಶ್ ನನ್ನ ಮಲ್ಲನಗೌಡ ಪಾಟೀಲ್ ತಮ್ಮ ಕಾರ್ನಲ್ಲಿ ವಾಪಸ್ ಊರಿಗೆ ಕರೆತಂದಿದ್ದಾರೆ. ನಾಪತ್ತೆಯಾಗಿದ್ದ ರಮೇಶ್ 24 ವರ್ಷಗಳ ಬಳಿಕ ಊರಿಗೆ ಬಂದದ್ದನ್ನ ಕಂಡು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸಂತೋಷಗೊಂಡಿದ್ದಾರೆ. ರಮೇಶ್ ನನ್ನ ಕಣ್ಣಿಗೆ ಬೀಳಾನ ಇವು ರಮೇಶ್ ಹೌದು ಅಲ್ಲ ಅಂತೇಳಿ ನಾನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಒಂದು 3-4 ನಿಮಿಷ ತಗೊಂಡೆ. ಮೊದಲ ಇಲ್ಲ ಅಂತೇಳಿ ಅಂದ. ಆಮೇಲೆ ತಲೆ ತೆಳಗ್ ಮಾಡಿದ. ನೀ ರಮ್ಯಾ ಅದಿ ಸುಳ್ಳು ಯಾಕೆ ಹೇಳ್ತೀವಿ ಹಂಗ ಹಿಂಗತನ ಹ್ಞೂ ಅಂತಂದ. 17ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿದ್ದ ರಮೇಶ್ ತನ್ನ 41ನೇ ವಯಸ್ಸಿನಲ್ಲಿ ಮತ್ತೆ ಕುಟುಂಬವನ್ನ ಕೂಡಿಕೊಂಡಿದ್ದಾನೆ. ಪ್ರಯಾಗ್ರಾಜ್ನ ಕುಂಭಮೇಳ ರಮೇಶ್ ಹಾಗೂ ಆತನ ಕುಟುಂಬದ ಪಾಲಿಗೆ ಅವಿಸ್ಮರಣೀಯ ಕ್ಷಣವಾಗಿ ಉಳಿಯಲಿದೆ. ಷಡಕ್ಷರಿ ಕಂಪೂನವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ವಿಜಯಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.